ಹಾ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಏ ಕೊಡ್ಗಲ್ ಹುಟ್ಟಿ ಕಾವೇರಿ ಅಂತ ಹೆಸರಿಟ್ಕೊಂಡು ಕಾವೇರಮ್ಮನ ಬಗ್ಗೆ ತಿಳ್ಕೊಂಡಿರಲ್ವಾ? ಕೊಡ್ಗಲ್ ಹುಡ್ಕೊಂಡು ಕಾವೇರಿ ಅಂತ ಹೆಸರಿಟ್ಕೊಂಡು ಕಾವೇರಮ್ಮನ ಬಗ್ಗೆ ತಿಳ್ಕೊಂಡಿರೋದಿಲ್ವಾ? ಇನ್ನು ಕಾವೇರಿ ಕುಂಡ, ವರ್ಷಕ್ಕೊಂದ್ಸಲ ಕಾವೇರಮ್ಮ ಅಲ್ಲಿಂದ ಉಕ್ಕಿ ಆಚೆ ಬರ್ತಾಳೆ. ವರ್ಷಕ್ಕೊಂದ್ಸಲ ಕಾವೇರಮ್ಮ ಅಲ್ಲಿಂದ ಉಕ್ಕಿ ಆಚೆಗೆ ಬರ್ತಾಳೆ. ಅವತ್ತಿನ ದಿವಸ ಕಾಶಿಯಿಂದ ಗಂಗಾ ಮಾತೆನೇ ಬರ್ತಾಳೆ. ಅವತ್ತಿನ ದಿವಸ ಕಾಶಿಯಿಂದ ಗಂಗಾ ಮಾತೆನೇ ಬರ್ತಾಳಂತೆ. ಹೌದಾ? ನಿಜಾನ? ಗಂಗೆ ಕೊಳೆನ ಕಾವೇರಿ ತೊಳಿತಾಳ? ಹ್ಞೂ, ಮತ್ತೆ ಕಾವೇರಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕಾವೇರಮ್ಮ ಅಂದ್ರೆ ಶುದ್ಧ. ಈ ಕಾವೇರಿನೂ ಶುದ್ಧ. ಏ ನಮ್ ಕಾವೇರಮ್ಮ ಅಂದ್ರೆ ಚಂದ. ಈ ಕಾವೇರಿನೂ ಚಂದ. ಥೂ ನಿನ್ನ, ನಮ್ ಕಾವೇರಮ್ಮ ಕಾಲಿಟ್ ಕಡೆ ಎಲ್ಲ ಸಂತೋಷ ಹಸಿರು ತುಂಬಿಕೊಂಡಿರುತ್ತೆ. ಈ ಕಾವೇರಿ ಹೆಜ್ಜೆ ಇಟ್ರೆ ಸಾಕು, ಮನಸ್ಸೆಲ್ಲ ಹಸಿರಾಗುತ್ತೆ, ಸಂತೋಷ ಉಕ್ಕಿ ಹರಿಯತ್ತೆ. ಏ ಮೆಂಟ್ಲಾ ನೀನು, ಕಾವೇರಮ್ಮಗೂ ನಂಗೂ ಹೋಲಿಸ್ಯಲ್ಲ. ತಪ್ಪು ತಪ್ಪು. ಯಾಕೆ ತಪ್ಪು? ಅವಳಿಗೂ ಕಲ್ಮಶ ಇಲ್ಲ, ನಿನ್ಗೂ ಕಲ್ಮಶ ಇಲ್ಲ. ಅವಳು ಹೆಣ್ಣು, ನೀನು ಹೆಣ್ಣು. ಅವಳು ಹರಿತಾಳೆ, ನೀನು ಓಡಾಡ್ತೀಯ. ಅವಳು ಧುಮುಕ್ತಾಳೆ, ನೀನ್ ಜಿಗಿತ್ಯ. ಏ ಹೋಗಪ್ಪ ನೀನು, ಸರಿ ಇಲ್ಲ ನೀನು. ಏನೇನೋ ಮಾತಾಡ್ತೀಯ. ನಮ್ ಕಾವೇರಮ್ಮನ ದರ್ಶನಕ್ಕೋಸ್ಕರ ಕೋಟ್ಯಾಂತರ ಜನ ಬೇಡ್ತಾರೆ ಗೊತ್ತಾ? ನಾನು ಅಷ್ಟೇ, ಈ ಕಾವೇರಿ ಒಬ್ಳು ಸಿಗ್ಲಿ ಅಂತ ಬೇಡ್ಕೋತೀನಿ. ಅಂದ್ರೆ ಅರ್ಥ ಆಗ್ಲಿಲ್ವಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಂಗೇನು ಅರ್ಥ ಆಗ್ತಾ ಇಲ್ಲ. ಐ ಲವ್ ಯು ಕಾವೇರಿ, ಐ ಲವ್ ಯು ಕಾವೇರಿ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನಾನು ಬಡವ ಅಂತ ದೂರ ಮಾಡ್ತಿದ್ಯಾ? ಏನೇನೋ ಹೇಳ್ಬೇಡ ಆದಿತ್ಯ. ನೋಡು, ನಿನ್ನ ಕಣ್ಣಲ್ಲಿರೋ ನೀರೇ ಹೇಳ್ತಿದೆ ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ. ಆಯ್ತು, ನಾನೇನು ಒತ್ತಾಯ ಮಾಡಲ್ಲ. ಆದರೆ ಒಂದಂತೂ ಸತ್ಯ, ನೀನಿಲ್ದೆ ನಾನಿಲ್ಲ. ಕಾವೇರಿ, ನಿನ್ ಬಿಟ್ಟು ನಾನು ಬದುಕಬಹುದು, ಆದರೆ ನಿನ್ನ ಮೇಲೆ ಆಣೆ, ನಾನು ಸಂತೋಷವಾಗಂತೂ ಇರಲ್ಲ. ಜೀವನ ಪೂರ್ತಿ ಒಂಟಿಯಾಗಿ ನರಳ್ತಾ ಸಾಯ್ಬೇಕು ಅಂದ್ರೆ ಹೋಗು ಹೋಗು ಕಾವೇರಿ. ಎಷ್ಟು ಖುಷಿ ಪಡ್ತಾರೆ ಅನ್ನೋದು ಇರುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಮಿಕ್ಸ್ ಆಗ್ತಿದೆ. ಈ ಕಿತಾಪತಿ ಎಲ್ಲ ಮುದ್ಕ ಪೊನ್ನಪ್ಪನ್ ಸ್ಕೆಚ್ ಇರ್ಬೋದಾ? ಅವನೊಬ್ಬ ಹುಚ್ಚ, ಅವನು ಹಿಂಗೆಲ್ಲ ಆಟ ಆಡಲ್ಲ ಬಿಡು. ಮತ್ತೇನ್ ನಡೀತಿದೆ ಅಣ್ಣಯ್ಯ? ಲಾಜಿಕ್ಗೂ ಮೀರಿಲ್ಲೇನೋ ನಡೀತಿದೆ ಅಂದ್ರೆ ಏನ್ ಅರ್ಥ? ವಸುಂಧರ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡದೆ ನಮಗೆ ಯಾವ ವಿಷಯನೂ ಗೊತ್ತಾಗಲ್ಲ. ಅವಳು ಬ್ಯಾಕ್ ಗ್ರೌಂಡ್ ಯಾವಳಗ್ ಬೇಕು? ನಮಗ್ ಬೇಕಾಗಿರೋದು ಅವಳು ಡೆಡ್ ಬಾಡಿ ಅಷ್ಟೇ. ಅವಳು ಕತೆ ಮುಗಿಬೇಕು. ಇರು, ಈಗಲೇ ಅಂಜಲಿಗೆ ಫೋನ್ ಮಾಡಿ ಏನಾಗ್ತದೆ ಅಂತ ಕೇಳ್ತೀನಿ. ನನ್ ಮುದ್ದು ನೀನು, ಬಾ. ಮಮ್ಮಿ ಕಾಲ್ ಮಾಡ್ತಾ ಇದ್ದಾರೆ. ಸೈಲೆಂಟ್ ರಿಸೀವ್ ಮಾಡಬೇಡ. ನಾವು ಹೆಂಗಿದ್ರು ಇಲ್ಲಿವರೆಗೂ ಸರ್ಪ್ರೈಸ್ ಕೊಡೋಕೆ ತಾನೇ ಬಂದಿರೋದು. ಡೈರೆಕ್ಟ್ ಆಗೇ ಮೀಟ್ ಆಗೋಣ.
ಕಾವೇರಿ, ನೀನು ಇಲ್ಲೇ ಬಚ್ಚಿಟ್ಕೋ. ಸರ್ಪ್ರೈಸ್ನ ಒಟ್ಟಿಗೆ ಕೊಡೋದು ಬೇಡ, ಒಂದೊಂದಾಗೆ ಕೊಡೋಣ. ಎಸ್, ಮಜಾ ಇರುತ್ತೆ. ಹ್ಞೂ, ನಾನು ಹೋಗಿ ಮೊದಲು ಆದಿತ್ಯ ಅಂತ ಸರ್ಪ್ರೈಸ್ ಕೊಡ್ತೀನಿ, ಆಮೇಲೆ ನಿನ್ನನ್ನು ಕರಿತೀನಿ. ಅಲ್ಲಿವರೆಗೂ ಬರಬೇಡ, ಇಲ್ಲೇ ಇರು. ಹಾಂ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಹೋಗು. ಏನು ಸಂಜು ಹಾಗೆ ನಿಂತ್ಬಿಟ್ಟೆ? ಏನು ಸಮಾಚಾರ? ತುಂಬ ಖುಷಿಯಾಗಿದೆಯಾ? ಈ ಸಂತೋಷನ ನಾನು ನಿನ್ನ ಮುಖದಲ್ಲಿ ಯಾವತ್ತೂ ನೋಡೇ ಇಲ್ಲ. ಏನಾಯ್ತು? ಮಾತಾಡು ಅಥವಾ ಒಳಗೆ ಬಾ. ಏನೋ ಸರ್ಪ್ರೈಸ್ ಕೊಡೋದಕ್ಕೆ ನಿಂತಿರೋ ಹಾಗಿದೆ ನಿನ್ನ ಮುಖದ ಎಕ್ಸ್ಪ್ರೆಷನು. ಏನಾಯ್ತು? ಓ ಸಂಜು, ಏನಿದು ಇವನ ಮುಖದಲ್ಲಿ ಇಷ್ಟೊಂದು ಖುಷಿ? ಅವಳಲ್ಲಿ ವಸುಂಧರ? ಪಾಪಚ್ಚಿ, ನೀನು ಈ ರೀತಿ ಒಗ್ಟೊಗ್ಟಾಗಿ ನೋಡ್ತಾ ನಿಂತ್ಕೊಂಡ್ರೆ ನನಗೇನು ಅರ್ಥ ಆಗಲ್ಲ ಕಣೋ. ಅಕ್ಕ, ಏನೋ ಇದು? ಇವತ್ತಿಷ್ಟು ಪ್ರೀತಿಯಿಂದ ಅಕ್ಕ ಅಂತ ಕರಿತಿದ್ಯಾ? ಚಂದ್ರ, ಪಾಪಚ್ಚಿ ಬಂದಿದ್ರೆ ಒಳಗೆ ಕರೆಯೋದು ಬಿಟ್ಟು ಇಲ್ಲೇ ನಿಲ್ಸ್ಕೊಂಡು ಎನ್ಕ್ವೈರಿ ಮಾಡ್ತಿದ್ಯಲ್ಲ. ಬಾರೋ, ನೀನು ಇಲ್ಲ ಅಕ್ಕಪಕ್ಕ ಇಲ್ದಿದ್ರೆ ಜೀವ ಗಡಗಡ ಅಂತಿರುತ್ತೆ ಗೊತ್ತಾ? ಎಲ್ಲೋ ಹೋಗಿದ್ದೆ? ಅಣ್ಣಯ್ಯ, ಅಣ್ಣಯ್ಯ, ಹಾಗೆ ಕರಿ, ಇನ್ನೊಂದ್ಸಲ ಕರಿ. ಅಣ್ಣಯ್ಯ. ಬಾ, ನನ್ನ ಆದಿತ್ಯನೇ ನಿಜವಾಗ್ಲೂ ನನ್ನನ್ನು ಅಣ್ಣಯ್ಯ ಅಂತ ಕರೆದಂಗಾಯ್ತು. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿಜ ಕಣೋ, ನೀನು ಇಲ್ಲಿಗೆ ನಾಟಕ ಆಡೋದಕ್ಕೆ ಬಂದಿರಬಹುದು, ಆದರೆ ನಮ್ಮ ಮನೆ ಮನಸ್ಸಲ್ಲೆಲ್ಲ ತುಂಬೋಗ್ಬಿಟ್ಟಿದ್ಯಾ. ನೀನಿಲ್ಲ ಅಂದರೆ ನಮ್ಮ ಮನೆ ಬಿಕ್ಕೋ ಅನ್ಸುತ್ತಪ್ಪ. ಅಕ್ಕ, ಅಣ್ಣಯ್ಯ, ಇದ್ಯಾಕಿಬ್ರು ನನ್ನ ಹೊರಗ್ನವ್ರ ಥರ ಟ್ರೀಟ್ ಮಾಡ್ತಿದ್ದೀರಾ? ಯಾಕಂದರೆ ನಿನ್ನನ್ನು ಇಷ್ಟು ಹಚ್ಕೊಂಡಿರೋದೇ ಸಾಕಾಗಿದೆ. ಇನ್ನು ನಿನ್ನ ಕೆಲಸ ಮುಗಿಸಿ ಇಲ್ಲಿಂದ ಹೊರಟೋದ್ಮೇಲೆ ಇನ್ನೂ ಮಿಸ್ ಮಾಡ್ಕೋಬೇಕಾ ನಿನ್ನನ್ನು? ಹ್ಞೂ ಕಣೋ, ಅಣ್ಣಯ್ಯ ಅಕ್ಕ ಅಂತೆಲ್ಲ ಕರೆದು ನಮ್ಮನ್ನು ಇನ್ನೂ ಕಟ್ಟಾಕ್ಬೇಡ ಈ ಪ್ರೀತಿಲಿ. ನಾನು ಇನ್ಮೇಲೆ ನಿಮ್ಮನ್ನು ಕರೆಯೋದೇ ಹಾಗೆ, ನಾನು ಎಲ್ಲೂ ಹೋಗಲ್ಲ. ಈಗ ನಾನು ಕಾವೇರಿನ ಕರ್ಕೊಂಡ್ಬರ್ತೀನಿ. ನೀನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋದು ಯಾರಿಗೆ? ನೀನು ವಸುಂಧರ ಗಂಡ ಹೆಂಡತಿ ಅಷ್ಟೇ. ಇಷ್ಟು ನೆನಪು ಬಂದಿದೆ ಅಂದರೆ ಒಂದು ನಿಧಾನಕ್ಕೆ ಎಲ್ಲ ನೆನಪು ಬರುತ್ತೆ ಅಂತ ಆಯ್ತು. ಅವಾಗ ಅವನ್ನ ಸಾಯಿಸಿದ್ ಯಾರು ಅಂತಾನೂ ಗೊತ್ತಾಗುತ್ತೆ.